ರಾಮಚಂದ್ರಗೌಡ ಒಬ್ಬ ಕುಗ್ರಾಮ ಸೀಕಲ್ ರಾಮಚಂದ್ರಗೌಡ. ನಾವು ಕೃಷಿ ಮಾಡಿನೇ ನಾವು ಓದೂನು ನಡೆಸಿದ್ವಿ. ಭತ್ತ ಬೆಳೀತಾ ಇದ್ವಿ, ರಾಗಿ ಬೆಳೀತಾ ಇದ್ವಿ, ಕಡಲೆಕಾಯಿ ಬೆಳೀತಾ ಇದ್ವಿ, ರೇಷ್ಮೆ. ಸೊ ಅದರಿಂದ ಬೆಳೆದು ಬಂದವರು ನಾವೆಲ್ಲ. PUCಯಲ್ಲಿ ಡಿಪ್ಲೊಮಾ ಯಾಕೆ ಮಾಡ್ಕೊಂಡ್ರೆ ದೇವೇಗೌಡರು ಮಾಡಿರೋದು ಈ ನಾಡು ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಮಾಡಿ ಪ್ರಧಾನಮಂತ್ರಿ ಎತ್ತರಕ್ಕೆ ಹೋಗಿದ್ದಾರೆ. ನಾವು ಕಾಂಟ್ರಾಕ್ಟಿಂಗಲ್ಲಿ ದೊಡ್ಡ ಮಟ್ಟಿಗೆ ಬೆಳಿಬೇಕು, ಅಭಿವೃದ್ಧಿ ಮಾಡ್ಬೇಕಂತಕ್ಕಂಥ ಒಂದು ಗುರಿ ಇಟ್ಕೊಂಡು ನಾವು ಓದಿದವರ ಹೊರತು ರಾಜಕಾರಣ ನಮ್ಮ ಕನಸಲ್ಲಿರಲಿಲ್ಲ. ನಾನು ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು 2004 ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ ದೊಡ್ಡ ಮಟ್ಟಿಗೆ ಒಂದು 5 years ಅಲ್ಲಿ ಹೋಗ್ಬಿಟ್ಟಿದೆ. ಇನ್ಫೋಸಿಸ್ ಒಂದು ಹಾದಿಯಲ್ಲಿ ಅವರು ಬೆಳೆಯೋಕ್ಕೆ ಸ್ಟಾರ್ಟ್ ಆಗಿದ್ರು. ನಾಗಮೂರ್ತಿ, ಕರ್ನೂಲ್ ಕೃಷ್ಣ ಅವರ ಅಂಡರಲ್ಲಿ ನಾವು ಸಿಕ್ಕಾಪಟ್ಟೆ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ತೊಗೊಂಡಿದ್ದೀವಿ. ಎಲ್ಲ ಮಾಡ್ತಾ ಇರಬೇಕಾದ್ರೆ ಒಂದು ಆಪರ್ಚುನಿಟಿ ಬಂತು ನನಗೆ. ಬೆಂಗಳೂರು ಏರ್ಪೋರ್ಟ್ ಇಂಟರ್ನ್ಯಾಷನಲ್ ಫಸ್ಟ್ ಟರ್ಮಿನಲ್ ಮಾಡ್ತಾ ಇದ್ರು. ಕೆಲಸ ತೊಗೊಂಡು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದೆ. ಅಲ್ಲಿ ಸಾಧನೆಗೆ ಒಂದು ಸ್ಪಾರ್ಕ್ ಬೇಕು. ಸೊ ಅದು ನಮಗೆ ಅವತ್ತಿಂದ ಬಂದ್ಬಿಟ್ಟಿದೆ. ಇವತ್ತು ಯೋಚನೆ ಮಾಡ್ತೀವಿ ಅಂದರೆ ಮುಂದಕ್ಕೆ ಇನ್ನೊಂದು 20 ವರ್ಷದಲ್ಲಿ ಏನು ಮಾಡ್ಬೋದು ಅಂತ ಇವತ್ತು ಯೋಚನೆ ಮಾಡ್ತೀವಿ. ನಾವು ಮೋದಿಜಿ ಪ್ಲಾನ್, ಯಾಕಂದರೆ ಅವ್ರು ಮಾಡ್ತಕ್ಕಂಥ ಲೀಡರ್ಶಿಪ್ಪು, ಅವ್ರು ಮಾಡ್ತಕ್ಕಂಥ ಕೆಲಸ ಪ್ರಪಂಚನೇ ಹೊಗಳ್ತಾ ಇದೆ ಅವ್ರನ್ನ. ನಾವು ಊರಿಗೆ ವಾಪಸ್ ಹೋದ್ಮೇಲೆ ನಾವು ಹಳ್ಳಿ ಜನ ನೋಡಿದಾಗ ತುಂಬಾ ನಮಗೆ ಜನ ಹಂಗೆ ಇದ್ದಾರೆ, ಬಟ್ ಬಡತನ ಜಾಸ್ತಿ ಆಗಿದೆ. ಹಳ್ಳಿದೊಂದು ಸೇವೆ ಮಾಡಿದ್ರೆ ಏನಾಗುತ್ತೆ ಅಂತ ನಾವು ವಾಲಂಟಿಯರ್ ಎಲ್ಲರನ್ನೂ ಊರೆಲ್ಲ ಕರೆದು ಒಟ್ಟಿಗೆ ಹೋಗಿ ಅಭಿವೃದ್ಧಿ ಮಾಡೋಣ ಅಂತ ಹೇಳಿ ಒಗ್ಗೂಡಿಸಿ ನಾವು ಈಗೇನು ಒಂದು 2 ವರ್ಷದಲ್ಲಿ ಮಾಡಿರ್ತಕ್ಕಂಥ ಕೆಲಸ ಏನಿದೆ. ಈ ಒಂದು ರಾಜಕಾರಣಕ್ಕೆ ಬರಬೇಕು ಅಂತ ತೀರ್ಮಾನ ಮಾಡಿದ್ವಿ. ರಾಜಕಾರಣ ವ್ಯಾಪಾರ ಅಲ್ಲ, ರಾಜಕಾರಣ ಸರ್ವಿಸ್, ಲೀಡರ್ಶಿಪ್. ನಾನು ಅಭಿವೃದ್ಧಿ ಮಾಡೋಕ್ಕೆ MLA ಗಿರಿ ಬೇಕಾಗಿದೆ, ಅಭಿವೃದ್ಧಿ ಮಾಡಬೇಕು ಅಂತಾನೆ ಬರ್ತಾ ಇದ್ದೀನಿ. ಈಗ ಸಕ್ಸಸ್ ಮಾತ್ರ ನೋಡ್ಬೇಕಷ್ಟೇ ನಾವು.